ಬೀದರ್ನ ಪ್ರಭಾವಿ ನಾಯಕರು ಹಾಗೂ ಗಾಂಧಿಗಂಜ್ ವ್ಯಾಪಾರಸ್ಥರಲ್ಲಿ ಪಟೇಲ್ ಸಾಬ್ ಎನ್ನುವ ಹೆಸರಿನಿಂದಲೇ ಖ್ಯಾತಿಯಾಗಿರುವ ರಾಷ್ಟ್ರೀಯ ಬಸವದಳ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿಯವರ ಹುಟ್ಟುಹಬ್ಬವನ್ನು ಬೀದರ್ನ ಗಾಂಧಿಗಂಜ್ ಬಸವೇಶ್ವರ ಮಂದಿರದಲ್ಲಿ ಬಹಳ ವಿಜೃಂಭಣೆಯಿಂದ ಅವರ ಅಭಿಮಾನಿ ಬಳಗ ವತಿಯಿಂದ ಆಚರಣೆ ಮಾಡಲಾಯಿತು. ಬಾಸ್ ಅಂತ ಬರೆದಿರುವ ಆಕೃತಿಯ ಕೇಕ್ ಕತ್ತರಿಸಿದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರಿಗೆ ಪೇಟ ಧರಿಸಿ ಬೃಹತ್ ಹೂವಿನ ಮಾಲಾರ್ಪಣೆ ಮಾಡಿ ಶಾಲು ಹೊದಿಸಿ ಸನ್ಮಾನಿಸಿ ಖಡ್ಗ ನೀಡುವ ಮೂಲಕ ಹೂಗುಚ್ಛ ನೆನಪಿನ ಕಾಣಿಕೆ ನೀಡುವ ಮೂಲಕ ಅವರ ಶ್ರೇಯೋಭಿವೃದ್ಧಿಗಾಗಿ ಹಿತೈಷಿಗಳು, ಅಭಿಮಾನಿ ಬಳಗದವರು, ಬಂಧು ಮಿತ್ರರು ಎಲ್ಲರೂ ಹುಟ್ಟುಹಬ್ಬದ ಶುಭ ಕೋರಿದ್ರು. ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿ, ಎಲ್ಲ ಅಭಿಮಾನಿಗಳು, ಹಿತೈಷಿಗಳು ಅವರಿವರೆನ್ನದೇ ಪಕ್ಷ ಭೇದ ಭಾವ ಮರೆತು ಸಣ್ಣ ವ್ಯಾಪಾರಸ್ಥರಿಂದ ದೊಡ್ಡ ವ್ಯಾಪಾರಸ್ಥರವರೆಗೆ ಇವತ್ತು ನನ್ನ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮಕ್ಕೆ ಬಂದು ನನಗೆ ಸನ್ಮಾನಿಸಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ. ಇದು ನನ್ನ ಜವಾಬ್ದಾರಿ ಹೆಚ್ಚಿಸಿದೆ ಎಂದರು. ಸೇವೆಗೆ ಅಧಿಕಾರ ಮುಖ್ಯವಿಲ್ಲ, ನಿಸ್ವಾರ್ಥ ಸೇವಾ ಮನೋಭಾವ, ಇಚ್ಛಾಶಕ್ತಿ ಇದ್ದರೆ, ದೇವರ ಆಶೀರ್ವಾದ, ಜನರ ಪ್ರೀತಿ ಇದ್ದರೆ ಕೈಲಾದಷ್ಟು ಸೇವೆ ಮಾಡ್ತೇನೆ ಎಂದ ಅವರು, ಇವತ್ತು ಇವರೆಲ್ಲ ನನ್ನ ಅಭಿಮಾನಿಗಳಲ್ಲ, ಎಲ್ಲರೂ ನನ್ನ ಕುಟುಂಬಸ್ಥರು, ನನ್ನ ಸಹೋದರರು ಆಗಿದ್ದಾರೆ ಎಂದರು. ಇವರೆಲ್ಲರೂ ತೋರಿಸಿದ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೇನೆ ಎಂದರು. ಎಲ್ಲರ ಸೇವೆಗೆ ಸದಾ ಸಿದ್ಧನಿದ್ದೇನೆ, ಬದ್ಧನಾಗಿರ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೋಬಾ, ಬಾಬು ವಾಲಿ, ಸೋಮನಾಥ್ ಪಾಟೀಲ್, ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಬಿಜಿ ಶೆಟ್ಕಾರ್, ವ್ಯಾಪಾರಸ್ಥರಾದ ಅಶೋಕ್ ರೇಜಂದಲ್, ಸಂತೋಷ್ ತಾಡಂಪಳ್ಳಿ, ವಿವೇಕ್ ದೀಪಕ್ ವಾಲಿ, ಪ್ರಶಾಂತ್ ದೊಡ್ಡಿ, ಕಪಿಲ್ ಹೂಗಾರ್, ಡಾ ವೀರೇಂದ್ರ ಪಾಟೀಲ್, ಪ್ರೇಮ್ ಕುಮಾರ್, ಡಾ ಮನೋಜ್ ಕುಮಾರ್, ರಾಹುಲ್ ಕುಲಕರ್ಣಿ, ವಿಕ್ರಮ್ ಮುದಾಳೆ, ಸಂಜೀವ್ ಕುಮಾರ್ ಹೂಗಾರ್, ದತ್ತು ದಾಚೆಪಳ್ಳಿ, ಅಮರ್ ಗಾದ್ಗಿ, ಲೋಕೇಶ್ ಸೇರಿದಂತೆ ಎಲ್ಲಾ ವ್ಯಾಪಾರಸ್ಥರು, ಬಂಧು ಮಿತ್ರರು, ಹಿತೈಷಿಗಳು, ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಈ ಒಂದು ವೇದಿಕೆಯ ಮೇಲೆ ಮತ್ತು ಹಾಗೂ ವೇದಿಕೆಯ ಕೆಳಗಡೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಸಾರ್ಥಕ ಬದುಕಿಗೆ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಂಡು ಪರೋಪಕಾರಿಯಾಗಿ ಬದುಕಬೇಕು, ತನ್ನಿಂದ ಸಾಧ್ಯದಷ್ಟು ಒಳ್ಳೆ ಕೆಲಸಗಳನ್ನೇ ಮಾಡಬೇಕು, ಹೊರತಾಗಿ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು. ಅಂದಾಗ ಮಾತ್ರ ಜನರ ಹೃದಯ ಗೆದ್ದಲಿಕ್ಕೆ ಸಾಧ್ಯವಾಗ್ತದೆ. ಅಣ್ಣಪ್ಪ ಪಾಟೀಲ್ ಅವರ ಕುಟುಂಬ ಮತ್ತು ಅವರ ಮಕ್ಕಳು ಸುಮಾರು ನಾನು ಕೂಡ 40 ವರ್ಷದಿಂದ, ಚಿಕ್ಕ ವಯಸ್ಸಿನಿಂದ ಬಹಳ ಹತ್ತಿರದಿಂದ ನಾನು ಅವರ ನಡವಳಿಕೆಗಳು, ವ್ಯವಹಾರಗಳು ಗಮನಿಸ್ಕೊತ ಬಂದಿದ್ದೀನಿ. ನಾವು ಚಿಕ್ಕವರಿದ್ದಾಗಂತೂ ಈ ಗಾಂಧಿಗಂಜಿನಲ್ಲಿ ಒಂದು 3-4 ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳಿದ್ರು. ಬೀದರ್ ಅಂದರೆ ಅವರಂದ್ರೆ ಬೀದರು, ಬೀದರ್ ರಾಜಕೀಯ ಅಂದರೆ ಅವರಂದ್ರೆ ಬೀದರ್ ರಾಜಕೀಯ ಅನ್ನಂಗಿತ್ತು. ಅದರಲ್ಲಿ ಅಣ್ಣಪ್ಪ ಪಾಟೀಲ್ ಒಬ್ಬರಿದ್ರು. ಅದೇ ಅವರವನ್ನ ಲೆಗಸಿ ಅವರ ಮಕ್ಕಳು ಕೂಡ ಮುಂದುವರಿಸ್ಕೊಂಡು ಇವತ್ತು ಬೀದರ್ ನಗರದಲ್ಲಿ, ಜಿಲ್ಲೆಯಲ್ಲಾಗಲಿ ತನ್ನದೇ ಆದಂಥ ವ್ಯಕ್ತಿತ್ವ ಮತ್ತು ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಕುಟುಂಬದ ಅಣ್ಣ ತಮ್ಮದಿರು. ಅದರಲ್ಲಿ ಸೋಮಶೇಖರ್ ಪಾಟೀಲ್ ಅವರು ಸ್ವಲ್ಪ ವಿಜಯಕುಮಾರ್ ಪಾಟೀಲು, ಚಂದು ಪಾಟೀಲಿಗೆ ಸ್ವಲ್ಪ ಭಿನ್ನ ಸ್ವಭಾವ. ಅದು ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ. ಹೀಗಾಗಿ ಸೋಮಶೇಖರ್ ಪಾಟೀಲ್ ತನ್ನದೇ ಆದಂಥ ವ್ಯವಹಾರವನ್ನು ಮಾಡಿಕೊಂಡು ಒಳ್ಳೆ ರೀತಿಯ ಬದುಕು ನಡೆಸ್ಕೊತ ಹೋಗಿದ್ದಾರೆ. ಹೀಗಾಗಿ ಅವ್ರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಕೋರಿ ನನ್ನ ಮಧ್ಯ ವಿರಾಮನ ಕೊಡ್ತೀನಿ. ಧನ್ಯವಾದಗಳು. ಮಾಡಿದ್ದಾರೆ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಾನು ನನ್ನ ಪರವಾಗಿ ಹಾಗೂ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಹೋದರನನ್ನು ಆಶೀರ್ವದಿಸಿ ಒಳ್ಳೆ ಕೆಲಸಕ್ಕೆ ಅವರು ತಮ್ಮ ಸಮಯವನ್ನು ಕೊಟ್ಟು ಅವರ ಮುಂದಿನ ಜೀವನದಲ್ಲಿ ದೇವರು ಅವರಿಗೆ
ಆಯುಷು ಆರೋಗ್ಯ ಹಾಗೂ ತಮ್ಮೆಲ್ಲರ ಸಹಕಾರ ಕೊಟ್ಟು ಕಾಪಾಡಲಿ ಅಂತ ನಾನು ಇಲ್ಲಿ ಅವರಿಗೆ ಹಾರೈಸುತ್ತಾ ನನ್ನನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು. ಸೋಮಶೇಖರ್ ಪಾಟೀಲ್ ಅವರು ಒಬ್ಬ ಪ್ರಖ್ಯಾತ ಉದ್ಯಮಿಯ ಕುಟುಂಬದಲ್ಲಿ ಜನಿಸಿದಂಥವರು. ಈಗಾಗಲೇ ವಿಜಯಕುಮಾರ್ ಅಣ್ಣವರು ಹೇಳಿದರು, 65 ವರ್ಷಗಳಿಂದ ಗಾಂಧಿಗಂಜ್ನಲ್ಲಿ ವಿವಿಧ ರೀತಿಯ ವ್ಯಾಪಾರಗಳನ್ನು ಮಾಡ್ಕೊಂಡು ಬಂದಂಥ ಕುಟುಂಬ. ಹಿಂದೆ ಒಂದು ಸಮಯ ಇತ್ತು, ಗಾಂಧಿಗಂಜ್ ಅಂತಂದ್ರೆ ಗಾಂಧಿ ಪರಿವಾರದೇ ಅದ ಅಂತಂದಂಥ ಒಂದು ವಾತಾವರಣ ಇತ್ತು. ನಾವೆಲ್ಲ ಹಳ್ಳಿಗಳಲ್ಲಿ ಕೇಳ್ತಾ ಇದ್ದೀವಿ, ಎಲ್ಲಕ್ಕಿಂತ ಫೇಮಸ್ ಅಡತಿ ಯಾವುದು ಅಂದರೆ ಗಾಂಧಿ ಗೌಡ್ರ ಅಡತಿ ಅಂತ ಹೇಳ್ತಾ ಇದ್ರು. ಆ ಒಂದು ಕುಟುಂಬದಿಂದ ಬಂದಂಥ 3 ಅಣ್ಣತಮ್ಮರು. ಬಾಬು ಅಲ್ಲಿ ಅವರು ಮಾತಾಡ್ತಾ ಹೇಳ್ತಾ ಇದ್ದಂಗೆ ಪೊಲೀಸ್ ಸ್ಟೇಷನ್ಗೆ ಜನ ಕಡಿಮೆ ಹೋಗ್ತಾ ಇತ್ತು, ನಮ್ಮ ಹತ್ರ ಜನ ಹೆಚ್ಚಿಗೆ ಬರ್ತಾ ಇದ್ರು. ಅಂದರೆ ಎಲ್ಲ ನ್ಯಾಯ ಪಂಚಾಯತಿಗಳು ನಮ್ಮ ಹತ್ರ ನಡೀತಾ ಇತ್ತು ಅನ್ನುವಂಥ ಒಂದು ವಿಷಯ ಅವ್ರಿಗೆ ತಿಳಿಸಿದರು. ಆ ಒಂದು ಕಾರಣಕ್ಕಾಗಿ ಈಗಾಗಲೇ ಅವ್ರಿಗೆ ಸಾಕಷ್ಟು ಅವಕಾಶಗಳು ಸಿಗಬೇಕಾಗಿತ್ತು. ಕೆಲವೊಂದು ಅವಕಾಶ ಸಿಕ್ಕಿವೆ ಅಂತ ಹೇಳಿದ್ರು. ಅವರು ಗಾಂಧಿಗಂಜಿನ ಅಧ್ಯಕ್ಷರಿದ್ದಾರೆ, ಚಂದು ಅಣ್ಣವರು ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಈಗೂ ಕೂಡ ಪ್ರಸ್ತುತ ಸದಸ್ಯರಾಗಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಿನ ಅವಕಾಶಗಳು ಕೆಲವೊಂದು ಸಲ ನಾವು ಅದಕ್ಕೆ ಎಲಿಜಿಬಲ್ ಆಗಿದ್ದರೂ ಕೂಡ ಅವಕಾಶಗಳು ಕೆಲವೊಂದು ಸಲ ಸಿಗೋದಿಲ್ಲ. ಆದರೆ ಇವತ್ತಿನ ಈ ಒಂದು ಜನ್ಮದಿನ ಸಮಾರಂಭದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಹುಶಃ ಬೀದರ್ನಲ್ಲಿರುವಂಥ ಎಲ್ಲ ಕ್ರಿಮಿ ಲೇಯರ್ ಅಂದ್ರೆ ಬೀದರ್ನಲ್ಲಿರುವಂಥ ಎಲ್ಲ ಅತ್ಯುನ್ನತ ವ್ಯಾಪಾರ ಮಾಡುವಂಥ ಎಲ್ಲ ಜನ, ಬೇರೆ ಬೇರೆ ವಿವಿಧ ಕ್ಷೇತ್ರದಲ್ಲಿರುವಂಥ ಜನರು, ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಂಥವರೆಲ್ಲ ಇವತ್ತಿನ ಭಾಗಿಯಾಗಿದ್ದೀವಿ ಅಂತಂದ್ರೆ ಅವರಲ್ಲಿರುವಂಥ ಒಂದು ಸೋಮಶೇಖರ್ ಪಾಟೀಲಲ್ಲಿರುವಂಥ ಒಂದು ಮಾನವೀಯತೆ ಪ್ರಭಾವ. ಅವರು ಕೇವಲ ವ್ಯಾಪಾರ ಅಷ್ಟೇ ಮಾಡೋದಿಲ್ಲ, ಒಂದು ರೀತಿಯ ಬಹುಮುಖ ಪ್ರತಿಭೆ. ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಕಡೆ ಬಸವಣ್ಣನವರು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅವ್ರಿಗೆಲ್ಲದಲ್ಲಿ ಮುಂಚೂಣಿಯಲ್ಲಿ ಕಾಣ್ತಾರೆ. ವ್ಯಾಪಾರದಲ್ಲಿ ಅಂತೂ ಬೀದರ್ನಲ್ಲಿ ನಂಬರ್ 1 ಇದ್ದಾರೆ. ಯಾಕಂದ್ರೆ ನಮ್ಮ ಪಕ್ಷದ ವ್ಯಾಪಾರ ಪ್ರಕೋಷ್ಠದ ಅಧ್ಯಕ್ಷರು ಕೂಡ ಅವರಾಗಿದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲಿಯೂ ಕೂಡ ಇದ್ದಾರೆ. ಅವ್ರು ನಮ್ಮ ಪಕ್ಷದ ಮುಖಂಡರಾಗಿದ್ದಾರೆ. ನಮ್ಮ ಪಕ್ಷದಲ್ಲಿಯೂ ಕೂಡ ಅಷ್ಟೇ ಸಕ್ರಿಯವಾಗಿ ತೊಡಗಿಸ್ಕೊತಾರೆ ಅವರು. ನಮ್ದು ಯಾವುದೇ ಸಭೆಗೆ ಹೇಳಿದ್ರು ಅಂತಲ್ಲೂ ತಪ್ಪಿಸೋದಿಲ್ಲ, ಯಾವುದೇ ಹೋರಾಟಗಳು ಹೇಳಿದ್ರು ತಪ್ಪಿಸೋದಿಲ್ಲ. ಅದಕ್ಕಾಗಿ ಇನ್ನೂ ಅನೇಕ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಅವರಿಗೆ ಅವಕಾಶ ಸಿಗಬೇಕಾಗಿತ್ತು, ಆದರೆ ಇಲ್ಲಿಯವರೆಗೆ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿಯೂ ಕೂಡ ನೀವೆಲ್ಲ ಅಭಿಮಾನಿಗಳನ್ನು ನೋಡಿದರೆ ದೊಡ್ಡ ಅವಕಾಶ ಅವರಿಗೆ ಸಿಗೋದಿದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅವಕಾಶ ಬಹಳಷ್ಟು ಬೇಗ ದೇವರು ಅವರಿಗೆ ಕಲ್ಪಿಸ್ಕೊಡ್ಲಿ, ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ರಾಜಕೀಯ ಅಧಿಕಾರವನ್ನು ಕೂಡ ಕೊಡಲಿ ಅಂತೇಳಿ ಆ ಬಸವೇಶ್ವರರಲ್ಲಿ, ಆ ಮಾದೇವನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಳ್ಳೆ ಸಂಗತಿ. ಆಮೇಲೆ ಗಾಂಧಿಗಂಜ್ ಅಂದರೆ ಪಟೇಲ್ ಟ್ರಾನ್ಸ್ಪೋರ್ಟ್ ಸ್ಟಾರ್ಟ್ ಆಗೋದೇ ಪಟೇಲ್ ಟ್ರಾನ್ಸ್ಪೋರ್ಟ್, ಸ್ಟಾರ್ಟಿಂಗೇ ಪಟೇಲ್ ಟ್ರಾನ್ಸ್ಪೋರ್ಟ್. ಯಾವುದೇ ಅದಾದ ಮೇಲೆ ಅಡ್ತಿಂಗಡಿ ಚಾಲು ಆಯಿತು. ಸೊ ನಾ ಅಂಬುದೇನಂತಂದರೆ ಯಾವುದೇ ಒಂದು ತಮ್ಮ ವ್ಯವಹಾರದಲ್ಲಿ ಮನೆತನದ ಏನು ತಂದಿರ್ತಾರಲ್ಲ ಅದನ್ನು ಬೆಳೆಸ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್ ಈ ಕಾಲದಲ್ಲಿ. ಹಾಗಾಗಿ ಈಗ ನನ್ನ ಜೊತೆಗೆ ಸೋಮಶೇಖರ್ ಪಾಟೀಲ್ ಕಳೆದ 20 ವರ್ಷದಿಂದ ನಮ್ಮ ವಾಣಿಜ್ಯ ಕೈಗಾರಿಕಾ ಸಂಸ್ಥೆಯ ಉಪಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಬಂದ ಮೇಲೆ ಅವ್ರು ಸ್ವಲ್ಪ ಸೀಟ್ ಕಡಿಮೆ ಆಗಿದೆ, ಯಾಕಂದ್ರೆ ನಾ ಇರ್ತಿರಲಿಲ್ಲ ಮೇಲೆ. ಆದರೂ ಸಹ ಎಲ್ಲೆಲ್ಲಿ ಸಾರ್ವಜನಿಕ ಕೆಲಸದಲ್ಲಿ ಬರ್ತಾರೆ ಅಲ್ಲಲ್ಲಿ ಅವರು ನಮಗೆ ಯಾವಾಗಲೂ ಸಹಯೋಗ ಕೊಟ್ಟಿದ್ದಾರೆ. ಅವರೊಬ್ಬರೇ ಅಲ್ಲ, ಪೂರಾ ಫ್ಯಾಮಿಲಿ ನಮಗೆ ಸಹಯೋಗ ಕೊಟ್ಟಿದೆ. ಆಮೇಲೆ ವಾಣಿಜ್ಯ ಕೈಗಾರಿಕೆ ಸಂಸ್ಥೆಯೂ ಸಹ ನಿಮ್ಮ ವ್ಯಾಪಾರಸ್ಥರದ ಸಂಘ ಇದೆ, ಅದು ನಿಮ್ಮ ಜನರ ಜೊತೆಗೆ ನಾವು ಇದ್ದೀವಿ ಅಷ್ಟೇ. ನನಗೆ ಭಾಳ ಸಂತೋಷ. ಇಲ್ಲಿ ಈಗ ಬಸವ ಧನ್ನೂರು ಆಯಿತು, ಬಳ್ಳಾರಿ ಗಂಗಶೆಟ್ಟಿ ಆಯಿತು, ಸೋಮಶೇಖರ್ ಆಯಿತು, ಇಂಥ ಭಾಳ ಜನ ನಮ್ಮಲ್ಲೆಲ್ಲ. ಆಮೇಲೆ ಪಾಟೀಲ್ ಹಾಂ ನಾಲ್ಕತೆಗಳು ಮಗ ಅವರು ನಮ್ಮ ಮ್ಯಾನೇಜಿಂಗ್ ಕಮಿಟಿಯಲ್ಲಿ ಮೆಂಬರ್ ಇದ್ದಾರೆ. ಸೊ ಎಲ್ಲರೂ ಗಾಂಧಿಗಂಜ್ ಅಂದರೆ ಚೇಂಬರ್ ಇದು. ನನ್ನ ಹುಟ್ಟದ ಹಬ್ಬದ ನಿಯಮಿತೆಯಲ್ಲಿ ಗಾಂಧಿಗಂಜ್ ಎಲ್ಲ ವ್ಯಾಪಾರಸ್ಥರು ಹಾಗೂ ನನ್ನ ಅಭಿಮಾನಿ ಬಳಗರಾದ ಎಲ್ಲರ ಸಹೋದರರು ಕುಂತು ಇಲ್ಲೊಂದು ಸಾರ್ವಜನಿಕ ಸಭಾ ಮಾಡಿದರು. ಅದರಲ್ಲಿ ನೂರಾರು ಜನ ಸಹ ಬಂದು ಇಲ್ಲಿ ನನಗೆ ಆಶೀರ್ವದಿಸಿ ನನ್ನನ್ನು ಭಾಳ ದೊಡ್ಡ ಮಾತಿನಿಂದ ನನಗೆ ಕೊಡುಗೆ ಕೊಟ್ಟಾರ. ಅವರಿಗೆಲ್ಲರಿಗೆ ಭಾಳ ಧನ್ಯವಾದ ಹೇಳ್ತೀನಿ. ಈ ಗಾಂಧಿಗಂಜ್ ವ್ಯಾಪಾರಸ್ಥರು ಎಲ್ಲರೂ ಇಲ್ಲಿ ಸೇರಿದರು ಹಾಗೂ ನನ್ನ ತಮ್ಮಂದಿರಾದ ಎಲ್ಲ ಅಭಿಮಾನಿಗಳು ಮಿತ್ರರು ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡ್ಯಾರ. ಅವರಿಗೆಲ್ಲರಿಗೆ ಭಾಳ ಧನ್ಯವಾದ ಹೇಳ್ತೀನಿ. ಮತ್ತು ಈ ಮೂಲಕ ಎಲ್ಲರಿಗೆ ತಿಳಿಸೋದೇನೆಂದರೆ ಎಲ್ಲರೂ ಸೌಹಾರ್ದ ಮತ್ತು ಎಲ್ಲರಿಗೆ ಬೇಕಾದಂಗೆ ಉಳ್ಕೊಂಡು ಎಲ್ಲರೂ ಸ್ನೇಹಿತರಂಗಿದ್ದು ಎಲ್ಲ ಅಣ್ಣ ತಮ್ಮರ ಹಂಗೆ ಇರಬೇಕು ಎಲ್ಲರೂ ಅಂಥೇಳಿ ಒಂದೆರಡು ಮಾತಿಗೆ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಎಲ್ಲರಿಗೆ ಧನ್ಯವಾದ. ಸೀಮಿತ ಪಕ್ಷದಷ್ಟೇ
ಇಲ್ಲಿ ಪಕ್ಷಾತೀತ ಎಲ್ಲರೂ ನೋಡಿರಬೇಕು. ತಾವು ನೋಡಿದಂಗೆ ಜೆ ಡಿ ಎಸ್ದವ್ರು ಇದ್ದರು, ಕಾಂಗ್ರೆಸ್ದವರು, ಬಿ ಜೆ ಪಿದವ್ರು ಇದ್ದರು, ಎಲ್ಲರೂ ಇದ್ದರು. ಈಗ ನಾವು ವ್ಯಕ್ತಿತ್ವ ನಮ್ದು ಹೆಂಗಿರ್ತದೆ ಅದ್ರ ಮೇಲೆ ಎಲ್ಲರೂ ಜನರು ಬರ್ತಾರೆ. ನಾವು ಪಕ್ಷಾತೀತ ಆಗಿದ್ದೇವೆ ಮತ್ತು ನನ್ನ ಜೊತೆಗೆ ಎಲ್ಲರೂ ಅದಾರ. ಇದು ಒಂದು ಅದಕ್ಕೊಂದು ತೋರಿಸ್ಕೊಡ್ತದೆ ಇವತ್ತಿನ ಸಭಾದಕ್ಕೆ ಯಾರು ಅಂದ್ರೆ ಪಕ್ಷಾತೀತರ ಅಂತ ಹೇಳಿಲ್ಲ. ಅದು ನಮ್ಮ ಮೇಲೆ ಹೋಗ್ತದೆ. ನಾವು ಹೆಂಗೆ ಇರ್ತೀವಿ ಜನ ಹಂಗೆ ನಮ್ಮ ಜೊತೆಗೆ ಇರ್ತಾರೆ ಅನ್ನೋದು ನನ್ನ ಅಭಿಮಾನ. ಇಲ್ಲ ಮುಂದೆ ನಡೆ ಈಗ ನನ್ನ ಅನಿಸಿಕೆ ಪ್ರಕಾರ ಅಧಿಕಾರ ತಿಂದೇ ಏನು ನಾವು ಸಮಾಜಸೇವೆ ಮಾಡ್ಬೇಕಂತೇನಿಲ್ಲ. ನಮ್ಮ ಮನಸ್ಸಿನಾಗಿದ್ದರೆ ನಾವು ಎಲ್ಲಿದ್ರೂ ಮಾಡ್ಬೋದು. ದೇವ್ರು ಕಲ್ಪಿಸ್ಕೊಟ್ಟು ನಂದ್ರೆ ಮುಂದಿನ ಟೈಮ್ನಾಗ ನೋಡೋಣ. ಬಟ್ ಇವತ್ತಿನ ಏನು ಮಾಡ್ತೀವಿ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಮುಂದಿನ ಟೈಮ್ನಾಗ ಸಮಾಜಸೇವೆ ಮಾಡ್ಬೇಕಂತೇಳಿ ಆ ದೇವ್ರ ಬಳಿ ಕೇಳ್ಕೊತೀನಿ. ಧನ್ಯವಾದ.